ಕಾಲಾಗಿನ ಗೆಜ್ಜಿ ನಾದಕ್ಕ ಏನಾತ ಅವಾಗ ಬರೇ ಗಲ್ಲ 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 ಅನ್ನುವಂತ ಗೆಜ್ಜಿ ನಾದ ಬಿತ್ತ ನೋಡ್ರಿ ಕಂಬೋಗಿ ವಿಶ್ವಾಮಿತ್ರನ ಕಿಮ್ಯಾಗ ಏನ್ ಮಾಡಿದ ಉಟ್ಕೊಂಡಂತ ಲಂಗ್ಟ ಒಂದ ಪೆಟ್ಟಿಗೆ ಥಟ್ ಅಂದದ ನಿಂದಲ್ಲೋ ತಮ್ಮ ನಿಮ್ಮ ಅಪ್ಪಂದ ಇವ್ರ ಅಪ್ಪಂದ ನಿನ್ನೆ ಹುಟ್ಟಿಂದ ಕಣಕಾಗ್ಲಿ ತಾಳಾಗ್ಲಿ ಡಪ್ಪಾಗ್ಲಿ ಹೆಂಗ್ರಿ ಒಮ್ಮೆ ಬಾರಿಸಾಡಿ ಮುತ್ತ ಹಾಕಿ ಗಪ್ಪ ಆದ್ರೆ ಜಾಗದ ಮ್ಯಾಗ ಬ್ರೇಕ್ ಹೊಡೆದಂಗ ಇರ್ಬೇಕು ಹೌದೌದು ಇವ್ರದಾಗ ಹಂಗಲ್ರಿ ಗಂಡ ಹೊಡೋರು ಇವ್ರದಾಗ ಹೆಂಗ ಇಲ್ಲಿ ಬ್ರೇಕ್ ಹಾಕಿರ ಅಲ್ಲಿ ಹೋಗಿ ಕ್ರಾಸ್ ತರುತ್ತದ್ರಿ ಗಾಡಿ ಇವ್ರ ಗಾಡಿ ಇವ್ರ ಬ್ರೇಕ್ ಹಂಗ್ರಿ ಹಾ ಹೇಳತ್ತೇರಿ ಎದ್ದ ತಕ್ಷಣ ಏನಂತ ಬಾ ಗಣರಾಜ ಸದಾ ನಿನ್ನ ಪೂಜೆ ಹೌದೌದು ಹೇಳಂತಾರ ತಮ್ಮ ಶಿವಶಕ್ತಿ ವಾದ ಮಾಡ್ಲಕ್ ಹತ್ತೇದಿ ಹಾ ಬಾ ಗಣರಾಜ ಸದಾ ನಿನ್ನ ಪೂಜೆ ಅಂತ ಹೇಳತಿ ಹೇಳಂತಾರ್ರಿ ಗಣಪತಿ ಸ್ತೋತ್ರ ಮಾಡ್ತಿ ಮಾಡುವಲಕ್ಕ ಹಂಗ ಇದ್ರಾಗ ನನಗೊಂದ್ ಜರಾನ ಸಂಶಯ ಬರ್ತದ್ರಿ ಏನು ಸಂಶಯ ಬರ್ತದ ಗಣಪತಿ ಸ್ತೋತ್ರ ಮಾಡಿದಿ ಮಾಡ್ಲಿ ನಿನಗ್ ಬ್ಯಾಡ ಅಂದಿಲ್ಲ ಹಾ ಹಂಗ ತಳದಾಗ ನೀ ಗಣಪತಿ ಇದ್ದೇನು ಇಲ್ಲ ಯಾವಾಗ ಗಣಪತಿ ಆಗಿದಿ ಯಾವಾಗ ನೀವು ಗಣಪತಿ ಈ ಕಡೆ ಅಲ್ಲಿ ಕಡೆ ಬಂದ ಗಣಪತಿ ಆಗಿ ಹಾ ನಡಬಾರಕ ಬಂದಾಗಿ ನೀ ತಳದಾಗ ಅಲ್ಲ ಹಾ ತನ್ನ ಶರೀರ ಒಳಗಿನ ಮಣ್ಣು ತಗದ ತಯಾರು ಮಾಡಿದ್ದ ಮಣ್ಣಿನಿಂದ ಹುಟ್ಟಿದಕ್ಕ ಮಂಗಳ ಮೂರ್ತಿ ಅಂತ ನಾಮಿತ್ತು ಹಾ ಏನ ಶರೀರ ಒಳಗಿನ ಮಣ್ಣು ತಗದ ತಯಾರು ಮಾಡಿದಕ್ಕಾಗಿ ಮಂಗಳ ಮೂರ್ತಿ ಮಂಗಳ ಮೂರ್ತಿ ಈ ಮಂಗಳ ಮೂರ್ತಿನ ತಯಾರು ಮಾಡಿ ಬಾಕಲಕ್ಕ ಅವಳಕ್ಕೆ ಹೊರಗೆ ಕುಣಿಸಿದಳು ನನ್ನ ತಾಯಿ ಪಾರ್ವತಿ ಏನಂತವಾಗ ತ್ರಿಲೋಕ ಸಂಚಾರ ಮಾಡಿ ಬಂದ ಸ್ವತಃ ಪರಮಾತ್ಮ ಒಳಗ್ ಹೋಗ್ಲಕ್ ಕೊಡ್ಲಿಲ್ಲ ಇದು ಒಳಗ್ ಹೋಗ್ಬಿಡ್ಲಿಲ್ಲ ಅವಾಗ ತಾನು ಏ ಮಗನ ಏನಂತಾನು ನನ್ನ ಹೆಂಡತಿ ತೆಕ್ಕ ನಾ ಹೋಗ್ಲಕ್ಕ ನಿಂದ ಯಾಕೋ ನನಗ ಪರ್ಮಿಷನ್ ಅಂದ ಜಬರ್ದಸ್ತಿ ಒಳಗ್ ಹೊಲಕ್ ಹೋದ ಏನಂತವಾಗ ಅವ ಕೂಸ ಹೇಳ್ತದ ಬಳೆ ತಯಾರು ಮಾಡಿಟ್ಟಿರುವಂತ ಕೂಸ ಏನಂತದ ಕೂಸ ಏನಿ ಯಾವದಿ ಏನೋ ನನಗ್ ಗೊತ್ತಿಲ್ಲ ನನ್ನ ತಾಯಿ ಆಜ್ಞೆ ಆಗಿಲ್ಲ ಒಳಗೆ ಯಾರು ಬಿಡ್ಲಾಕ ನನ್ನ ತಾಯಿ ನನಗೆ ಹೇಳ್ಯಾಳ ಹೇಳು ನನ್ನ ಆಜ್ಞೆ ಇಲ್ಲದ ಒಳಗೆ ಯಾರನ್ನ ಬಿಡಬೇಡ ಮಗನ ಅಂತ ಹೇಳಿ ಹೊರ ಕುಣಿಸ್ಯಾಳು ನಾ ಯಾರನ್ನೂ ಒಳಗೆ ಬಿಡಂಗಿಲ್ಲ ಅಂದ ಹೌದೌದು ಅವಾಗ ಏನಾದ್ರಿ ತನ್ನ ತ್ರಿಶೂಲಕ ಆಜ್ಞೆ ಮಾಡಿ ಏನ್ ಮಾಡು ಶಿರಾಛೇದನ ಮಾಡದ ಯಾವ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿರುವಂತ ಆನೆರುಂಡ ತಾಂಡ್ ಹಚ್ಚಿದ ಮ್ಯಾಲ ಅವಾಗ ಗಣಪತಿ ಈ ಕಡೆ ಅಲ್ಲಿ ಕಡೆ ಆದಿ ಈಚೆ ಕಡೆ ರುಂಡ ಹೊಡಿತಕ್ಕ ಹೊಡೆದ ಈ ಕಡೆ ಹಿಂದಾಗಡೆ ಅವತಾರ ಏನು ತಾಳದ ನಿನಗೆ ಆದರೂ ಬೇಕಲ್ಲ ಸ್ವತಃ ಪಾರ್ವತಿ ಏನ್ ಮಾಡ್ಯಾರ್ರಿ ಸಾಕ್ಷಾತ್ ಕಾಳಿ ಅವತಾರ ತೊಟ್ಟು ನಿಂದಿರ್ತಾಳೆ ಇವ್ರ ಅಪ್ಪನ ಮುಂದೆ ಹೌದೌದು ಅವಾಗ ಏನಾತು ಅಲ್ಲೇ ಪರಮಾತ್ಮ ನಾ ತಯಾರು ಮಾಡಿಟ್ಟಿರೋ ಕೂಸಿನ ಹೊಡೆದಿ ಅಂದ್ರೆ ಹೌದೌದ್ರಿ ಅದನ್ನ ಹೆಂಗ ತಯಾರು ಮಾಡಿಟ್ಟಿನ ಹಂಗ ಕೊಟ್ಟಿ ನನಗೆ ಪಾಡ ಮೂರು ಲೋಕದಾಗ ಅಲ್ಲೋಲ ಕಲ್ಲೋಲ ಮಾಡ್ತಾನ ಅಂತ ಹೇಳಿ ಕಿಸನ ಕಾಳಿ ಅವತಾರ ತೊಟ್ಟು ನಿಂತು ಅವಾಗ ಏನಾತ್ರಿ ಆಕಿ ಅವತಾರ ಕಂಜಿ ಇವ್ರ ಅಪ್ಪ ಓಡಾಡ್ತಿದ್ದ ಆ ಕಡೆದಮ್ಮಿ ಈ ಕಡೆ ಆ ಕಡೆ ಹೌದೌದು ಅವಾಗ 33 ಕೋಟಿ ದೇವಾನು ದೇವತೆ ಎಲ್ಲ ಗಾಬರಿ ಆಗಿದ್ರು ಏನಾತು ಅವಾಗ ಹೇಳ್ತಾವ ಯಾವ ಬ್ರಹ್ಮ ಬಂದ ವಿಷ್ಣು ಬಂದ ಪರಮಾತ್ಮ ಎಲ್ಲಾ ಕೂಡಿ ಒಂದ ನಿರ್ಣಯ ತಗೊಂಡ್ರು ಏನಾತ ಅವಾಗ ಏನಾತಾನು ನೋಡ್ರಿ ವರ್ಷಕ್ಕೊಮ್ಮೆ ಗಣಪತಿನ ತರಬೇಕಾದ್ರೆ ಏನೊಂದ್ ಅಂಗಿ ದರ್ಬ್ಯಾಗ ತರಂಗಿಲ್ಲ ಒಂದ ದೋತ್ರ ಫಡಾಳಾಗ ತರಂಗಿಲ್ಲ ಇಲ್ಲ ಒಂದ ಪ್ಯಾಂಟ್ ಪೀಸ್ನ್ಯಾಗ ತರಂಗಿಲ್ಲ ಎದ್ರಾಗ ತರ್ತಾರ ಈ ಗಣಪತಿನ ತರಬೇಕಾದ್ರೆ ನನ್ನೊಂದು ಜಂಪರ್ ಪೀಸ್ ಬೇಕು ಬಿಟ್ರ ಕುಬುಸ್ ಖಣಾರೇ ಬೇಕ ಇವತ್ತು ಅಪ್ಪನ ಬೆಳೆಸ್ಲಕ್ ಬಂದಿ ನಾನು ಜಂಪರ್ ಪೀಸ್ ನಿಮ್ಮ ಅಪ್ಪಗೆ ಯಾಕ ತರಬಾರ್ಲ ಅದ್ರಾಗ ಇನ್ನ ಮುಂದಿನ ವರ್ಷ ಹೋಗಿಸಿಂದ ಪ್ಯಾಂಟ್ ಪೀಸ್ನ್ಯಾಗ ತಗೊಂಡ್ ಬರೀ ಅವ್ನ ನಿಮ್ಮ ಮನಿಗೆ ಅಂದ್ರೆ ಏನ್ರಿ ಗಣಪತಿ ದೊಡ್ಡವ ಮೊದಲು ನಿನಗ ಬರೇ ಒಂದ ಲಗ್ನ ಆದ್ರ ನಿಮ್ ಗಣಪತಿಗೆ ಇಬ್ರು ಹೆಂಡ್ರದಾರ ಅವಂಗಾದ್ರೂ ಮಾಯಾ ಬಿಟ್ಟಿಲ್ಲ ರಿದ್ದಿ ಸಿದ್ದಿ ಎಡಬಲ ಕೂತಾರ ದಿನನಿತ್ಯ ಕೈಲಾಸದೊಳಗ ಪೂಜೆ ಆಗ್ತಾವೆ ಗಣಪತಿಗೆ ಆದ್ರೂ ಮಾಯಾ ಬೆನ ಬಿಟ್ಟಿಲ್ಲ 10 ತೆರಿ ರಾವಣಗ ಮಾಯಾ ಬೆನ ಬಿಟ್ಟಿಲ್ಲ ತ್ರಿಕಾಲ ಜ್ಞಾನಿ ರಾಮಗ ಮಾಯಾ ಬೆನ ಬಿಟ್ಟಿಲ್ಲ ಅವಂಗಾದ್ರೂ ಮಾಯಾ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪ ಮಾಡ್ತಿದ್ದ ವಿಶ್ವಾಮಿತ್ರ ದೊಡ್ಡ ಗುಡ್ಡದಾಗ ಹೋಗಿ ಏನಾತು ಬರೇ ಮೇನಕ್ಕೆ ಕಾಲಾಗಿನ ಗೆಜ್ಜಿ ನಾದಕ್ಕ ಏನಾತ ಅವಾಗ ಬರೇ ಗಲ್ಲ 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 ಅನ್ನುವಂತ ಗೆಜ್ಜಿ ನಾದ ಬಿತ್ತ ನೋಡ್ರಿ ಕಂಬೋಗಿ ವಿಶ್ವಾಮಿತ್ರನ ಕಿಮ್ಯಾಗ ಏನ್ ಮಾಡಿದ ಉಟ್ಕೊಂಡಂತ ಲಂಗ್ಟ ಒಂದ ಪೆಟ್ಟಿಗೆ ಥಟ್ ಅಂದದ ನಿಂದಲ್ಲೋ ತಮ್ಮ ನಿಮ್ಮ ಅಪ್ಪಂದ ಇವ್ರ ಅಪ್ಪಂದ ನಿನ್ನೆ ಹುಟ್ಟಿಂದ ಕಣ ತೆರದಿ ನಿನಗ್ ಹೆಂಗ ನಾ ಬೆನ್ನ ಬಿಡ್ತನೋ ತಮ್ಮ ಹಂಗ ಇದು ಮಾಯಾದ ಜಾಲದ ಇದು ಹೆಂಗ ನೀ ಅಂದ್ರ ಒಂದ ಬೆಣ್ಣಿದ್ದಂಗ ನಾ ಅಂದ್ರ ಒಂದ ಬೆಂಕಿ ಇದ್ದಂಗ ಹೆಂಗ್ರಿ ಹೆಣ್ಣಿನ ಮುಂದ ಅದ್ ಎಂತದ ಐತಿ ಅಂದ್ರ ಕರಗಲಕ್ಕ ಬೇಕ ಮಾಯಾ ಜಾಲ ಇದು ನೋಡು ಇದ್ರೊಳಗ ಬೀಳಂಗಿಲ್ಲ ಬಿತ್ತ ಅಂದ್ರ ಇದು ಕಡ್ಯಾಕ ಬಿಡಂಗೆ ಇಲ್ಲ ನಾನಂತ ಮಾಯಾದೊಳಗ ಬಿದ್ದು ಒದ್ದಾಡ್ಯಾನ ಕರೆ ಕಡ್ಯಾಕ ಆಗೋದು ಯಾರ ಕೈಲಿ ನೇಗಿಲ್ಲ ಎಂತೆಂತವ್ರಿಗೆ ನೇಗಿಲ್ಲ ತಮ್ಮ ನಿನಗ ಹೆಂಗ ಬೆನ್ನ ಬಿಡ್ತದ
ಅದೇನತ್ತಾರಲ್ಲ ಏನತ್ತಾರ್ರಿ ಶ್ರೀಕಾಲಜ್ಞಾನಿ ರಾಮ ಇದ್ದ ರಾಮಗ ಸಹಿತ ನನ್ನ ಮಾಯಾ ಬೆನ ಬಿಟ್ಟಿಲ್ಲ. ಅವಂಗಾದ್ರೂ ಮಾಯ ಬಿಟ್ಟಿಲ್ಲ. ಎಷ್ಟೋ ದಿವಸ ಸೀತಾನ ಕಳ್ಕೊಂಡ ಸಿಕ್ಕಂಗ ತಿರುಗ್ಯದ, ಇದಕ್ಕೆ ನೆಲೆ ಹತ್ಲಿಲ್ಲ. ಅಂತ ರಾಮ ಅಂತ ರಾಮಗ ಸುದ್ದಿ ತಿಳಿದಿಲ್ಲ ಅಂದ್ರ ನೀ ಏನು ಬಹಳ ದೊಡ್ಡವ ಅಲ್ಲತಮ್ಮ. ಅಲ್ಲ ಅದಕ್ಕ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ರಿ. ಏನತ್ರಿ? ಈಗ ನೋಡ್ರಿ ನಮ್ಮ ಮಾಳಿಂಗರಾಯ ಆಗ್ಲಿ ಬೀರದೇವರಾಗ್ಲಿ ಇವೆಲ್ಲ ದೇವ್ರುಗಳು ಭೇಟಿ ಆಗ್ಬೇಕಾದ್ರ ಏನಾಗ್ತದ? ಅಗದಿ ಕುಣಕೋತ ನೆಲಕೋತ ಅಗದಿ ಕುಣಕೋತ ನಕ್ಕೋತ ಕೆಲಕೋತ ಭಂಡಾರ ಉದರ್ಸ್ಕೋತ ಇದರ ಬದ್ರ ಪಾಲಿಕೆ ಭೇಟಿ ಆಗ್ತಾವ. ಭೇಟಿ ಆಗ್ತಾವ್ರಲ್ಲ. ಬೀರದೇವರಾಗ್ಲಿ ಮಾಳಿಂಗರಾಯ ಆಗ್ಲಿ ಹೌದೌದ್ರಿ. ಇವೆಲ್ಲ ಭೇಟಿ ಆಗ್ಬೇಕಾದ್ರ ಪಾಲಿಕೆ ಅಗದಿ ಕುಣಕೋತ ನಕ್ಕೋತ ಕೆಲಕೋತ ಭೇಟಿ ಆಗ್ತಾವ. ಆದ್ರ ಮಾಸ್ತರ್ ಇವ್ ಗಣಪತಿ ಒಳಗೊಂದು ನನಗೊಂದು ಸಂಶಯ ಬಂದದ್ರಿ. ಏನು ಸಂಶಯ ಬರ್ತದ? ಗಣಪತಿನ ಒಂದು ಗಂಡ ದೇವ್ರ, ಜೋಕುಮಾರ್ನು ಒಂದು ಗಂಡ ದೇವ್ರ, ಇವ್ರಿಬ್ರು ಗಂಡ ದೇವ್ರ. ಖರೆ ಇದ್ರ ಭೇಟಿ ಆಗಂಗಿಲ್ರಿ ಇವ್ರಿಬ್ರಿಗೆ. ಏನತ್ತಾರು ನೋಡ್ರಿ, ಗಣಪತಿನ 5 ದಿವಸ ಕುಣಿಸಿ ಒಗಿಲಾಕ್ ಹೋಯ್ತಾರ ನೀರಾಗ. ಹೋಯ್ತಾರಲ್ಲ. ನೀರಾಗ ಒಗಿಲಾಕ್ ಹೋಗಿವಂತ ಟೈಮ್ದೊಳಗ ಅಗಸಿ ಒಳಗ ಇವನ್ ತಂದ್ರಪ್ಪ ಅಂದ್ರ ಹೊರಗ ಅದ ಅಗಸಿಯಾಗ ಜೋಕುಮಾರ್ ಬರ್ತಿರ್ತಾನ ಬುಟ್ಟ್ಯಾ ಕೂತ್ಕೊಂಡ. ಬರ್ತಾನ ಜೋಕುಮಾರ. ಗಣಪತಿನ ಹೊತ್ತಕೊಂಡಂತ ಹಿರಿಯರ ಏನತ್ತಾರ ಹಿರಿಯರ? ಏ ಜೋಕುಮಾರ್ ಬಂದಾನ್ರಿ, ಗಣಪತಿ ಮೋತಿ ಮುಚ್ಚ್ರಿ, ಗಣಪತಿ ಮೋತಿ ಮುಚ್ಚ್ರ ಅಂತ ಹೇಳ್ತಾರ. ಯಾಕ ಏನ್ ಅವನ ಸೀಮಿ ಇವ್ ಕಸ್ಕೊಂಡಾನೋ, ಏನ್ ಇವನ ಸೀಮಿ ಅವ್ ಕಸ್ಕೊಂಡಾನೋ, ಏನ್ ಇಬ್ರು ಕೂಡಿ ಬಡದಾಡ್ಯಾರು? ಮೋತಿ ಯಾಕೆ ಆಗಂಗಿಲ್ಲ ಇವ್ರಿಬ್ರಿಗೆ? ಆಗ್ಬೇಕಾಗಿತ್ಲ ಮೋತಿ. ಬಂದ್ರ ಮುಂದಿನ ಸಂದಿಗೆ ಯಾವಾರ ಬಿಡುಗಡೆ ಮಾಡಿ ಹೇಳುದ. ಇಲ್ಲಾದ್ರ 3 ಸಲ ಇಲ್ಲಿ ಮುಕ್ಳಿ ಹೇಳಿದ್ರು ರೋಕ್ ಬೈ ಟೋಕ್ ನಾ ಹೇಳ್ತಾನ. ಕಾಳ ಮುಸ್ಕ ಮಾಯದ ಜಾಲ ಹೋಗಬೇಡ ಹೇಮಾಲ, ಏ ಗುರುವಿನ ಜ್ಞಾನ ಮಾಡಿ ಕ್ವಾರು ಏಕಾಕಾರ, ಏ ಏಕಾಕಾರ ಆದ ಮ್ಯಾಲ ಆಕಾರ ತಿಳಿದ ಹೋತ ಸಂಸಾರ ಸುಖ ನಿನಗೆಲ್ಲ ಘೋರ. ಏಕಾಕಾರ ಆದ ಮ್ಯಾಲ ಆಕಾರ ತಿಳಿದ ಹೋತ ಸಂಸಾರ ಸುಖ ನಿನಗೆಲ್ಲ ಘೋರ. ಹಿಂಗೈತಿ ಅನುಭವದ ಭಾಗ್ಯ, ಅನುಭವದ ಭಾಗ್ಯ, ಅಲ್ಲಂದ ಮಾರಿತೋ ಹಾಗೆ ಭೂಗವಾಡ ಮಾರುತಿ ಪಾದಕ ಹೋಗಿ, ಮಾರುತಿ ಪಾದಕ ಹೋಗಿ, ಮಾರುತಿ ಪಾದಕ ಹೋಗಿ, ಕೈ ಮುಗದ ನಿತ್ಯವ ಶಿರವಾಗಿ, ಏ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶವರ ಹಾಡು ಮೆಟ್ಟ, ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶವರ ಹಾಡು ಮೆಟ್ಟ. ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ವರ ಹಾಡು ಮೆಟ್ಟ, ಏ ನಾಗಪ್ಪನ ಕ್ಷರ ಹೊಸ ತರ, ಹೋಗೋದಾರಿ ಒಂದ ಸಮಾನ ಹಾಡಿರುವಂತ ಪದ್ಯ ಆಧ್ಯಾತ್ಮಿಕದ, ಬಹಿರಂಗದೊಳಗಿಲ್ಲ ಅಂತರಂಗದೊಳಗಿನ ಸುದ್ದಿ ಹೇಳಿ ನಿನಗೆ. ನಾನು ಬಹಿರಂಗದೊಳಗಿನ ಸುದ್ದಿ ಹೇಳಿಲ್ಲ. ಹಂಗ್ರಿ ಹೇಳಿದಾರ ಕೇಳುವಲ್ಲಿ ಹೋಗತಿ ಯಾವಲ್ಲಿ, ನೀ ಹೋಗೋ ದಾರಿ ಒಂದ ಪರವಾರ, ನೀ ಹೋಗೋ ಹಾದಿ ಒಂದ ಪರವಾರ. ಯಾವ್ದ ಕೇಳ್ಬೇಕಾಗ್ಯದ? ಈ ಶರೀರ ಅನ್ನುವಂತ ಹೆಣ್ತಿ ಜೀವಾತ್ಮ ಅನ್ನುವಂತ ಗಂಡಕ್ ಹೇಳ್ಬೇಕಾಗ್ಯದ. ಇವ್ರ ಜೀವಾತ್ಮ ಹೋಗ್ಬೇಕಾದ್ರ ಬಾಸ್ತರ್ ಇದು ಹೆಂಗ ಹೆಂಗ ಬರ್ಬೇಕಾದ್ರೂ ಹೇಳಿ ಬರಂಗಿಲ್ಲ, ಹೋಗ್ಬೇಕಾದ್ರೂ ಹೇಳಿ ಹೋಗಂಗಿಲ್ಲ. ಇವ್ರ ಗ್ಯಾರಂಟಿ ನನಗಿಲ್ಲ. ಇಲ್ಲ ಯಾಕಂದ್ರೆ ಯಾಕ್ರಿ ಅದಕ್ಕೆ ಹೇಳ್ತಾರ, ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ತತ್ವ ಎಲ್ಲ ಗೊತ್ತ ಮಾಡೋ ಪಂಚಭೂತ. ಹೌದೌದ್ರಿ. ಸರಸ್ರೂಪ ರಸಗಂಧ ಹೋಗತಾವ ಒಂದ ಬ್ಯಾರಿ ಇಂದ್ರಿಗಳ ಮಾಡಿ ಕ್ವಾರ. ಹೌದೌದ್ರಿ. ನೋಡೋಣ ಇದಕ್ಕೆ ಬಂದ ಜವಾಬ್ ಏನೇನು ಮಾಡ್ತಾರ.
ಶಾನೆ ಭಾಳದಾರಿ ಮಾಸ್ತರ್ ಅವರು ಬಿ ಶಾನೆ ಅದಾರ್ಲೆ ಶಾನೆ ಅದಾರ ಅನಾಂಟ್ಲೇನ ಇಲ್ಲಿ ಕರೆಸ್ಯಾರ. ಅದಕ್ಕ ಕೇಳತ್ತಾರಲ್ಲ ಕವಿಗಾರ. ಮತ್ತ ಇದು ಅಲ್ಲದರಿ ಏನಾತ್ರಿ? ನೋಡ್ರಿ ಗಣಪತಿ ಮುಂದ ಹಣ್ಣ ಹಂಪಲ ಮೋದಕ ಎಲ್ಲಾ ತರ ಚೀಸ್ ಇಡ್ತಾರ. ಇಡ್ತಾರಲ್ಲ ಚೀಸ. ಮ್ಯಾಲ ಮುಖ ನೋಡ್ತೀಯ ಕಬ್ಬ ಹೊಡಿಬೇಕು, ಶರೀರ ನೋಡ್ತೀಯ ಅನ್ನ ಉಣಬೇಕು. ಅನ್ನ ಉಣಬೇಕು. ಕಬ್ಬ ಹೊಡಿತೀಯ ಶರೀರ ಕದಕ್ಕಂಗಿಲ್ಲ, ಅನ್ನ ಉಣ್ತೀಯ ದೌಡಿಗೆ ಈಡಾಗಂಗಿಲ್ಲ. ಈಡಾಗಂಗಿಲ್ಲ. ಏನು ತಿತ್ತ ನೀವು ಗಣಪತಿ ಬೇಕಲ್ಲ ಏನ್ ತಿಂತಾನು? ಇವನ ಮುಂದ ಹಣ್ಣ ಹಂಪಲ ಮೋದಕ ಎಲ್ಲಾ ತರ ಚೀಸ್ ಇಡ್ತಾರ. ಈ ಕರಿಗಡಬ್ ಹಿಡ್ಕೊಂಡ ಮತ್ತೇನಿಟ್ಟಾರು? ಇನ್ನೂ 2 ಚೀಸ್ ಇಟ್ಟಾರಿ ಒಳಗ. ಏನಿಟ್ಟಾರಿ? ಉತ್ತರಾಣಿ ಕರಿಕಿಟ್ಟಾರು. ನನಗೊಂದ್ ಜರ ಸಂಶಯ ಬಂದದ. ಏನತ್ತ? ಕರಿಕಿ ಉತ್ತರಾಣಿ ಇಡ್ಲಕ್ಕೇನ ಕಾತಿಗಿತ್ತದ ನೀವ್ರ ಪತ್ತು ಸಂಶಯ ಬಂದದ, ಮತ್ತೇನಿಲ್ಲ. ಯಾಕಂದ್ರ ಶಾನೆ ಭಾಳದಾರಿ. ಶಾನೆ ಅದಾನು. ಅದಕ್ಕ ಮಾಸ್ತರ್ ಎಲ್ಲಾ ನನ್ನಿಂದ ಆಗೈತಪ್ಪ ಆತ ನೀ ಹೇಳ್ತಿ ಅಂದ್ರೆ ಹೇಳತಾನು. ತಮ್ಮ ನಿನ್ನಿಂದ ಆಗಿತ್ತಂದ್ರ ನಿರಾಕಾರ ಆಚಿ ಕಡೆ ಎಲ್ಲಿ ಅದ ನಿನ್ನ ಪರಮಾತ್ಮ? ಎಲ್ಲಿದ ನಿನ್ನ ಪರಮಾತ್ಮ? ಈ ಕಡೆ ಬೇಡ ಸುದ್ದಿ. ಹೌದ್ರಿ. ನೀರ್ ಯಾವ ಕತ್ತಲಿಲ್ಲ ಬೆಳಕಿಲ್ಲ, ಸೂರ್ಯ ಚಂದ್ರ ನಮಗ ಅಷ್ಟದಿಕ್ಕ ಪಾಲಕರು ಏನೇನು ಇರಕಿತ್ತ ಮೊದಲ. ಏನಾತು? ಎಲ್ಲಿ ಅದ ನಾವು ಪರಮಾತ್ಮ? ಬೇಕಲ್ಲ. ಯಾರಿಗ್ ಕಂಡಾನ, ಯಾವ ರೂಪದಾಗ ಅದಾನ, ಈ ಯಾವ ರೂಪದಿಂದ ಬಂದಿಲ್ಲಿ ಈ ಭೂಮಿ ಒಳಗ ನೆಲೆಸ್ಯಾನ. ಶಾನೆ ಬಾಳ್ದನ್ರಿ ನೋಡು ಏನೇನು ಹೇಳ್ತಾನ. ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, 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 ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನ್ಮದ ಜಲದೊಳ ಹೋಗಿ, ಸಗುಣ ನಿರ್ಗುಣ ನೀನೆ ಸೌಭಾಗ್ಯ ಜನ್ಮದ ಜಲದೊಳ ಹೋಗಿ, ನಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ, ನಾಮಾಮೃತ ನಾಲಿಗೆ ನುಡಿ ಸಣ್ಣ ಬಾಯಿ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಬಾರಮ್ಮ ಸಾಗೆ, ಬಾರಮ್ಮ ಸಾಗೆ, ಬಾರಮ್ಮ ಸಾಗೆ ನೀ ನಮ್ಮ ಮನೆಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ದೇವಿ ಮಹಿಮ ತಿಳಿಯದ್ಯಾರಿಗೆ ತಿಳಿದು ದೇವರಿಗೆ, ತಾಯಿ ಮಹಿಮ ತಿಳಿಯದ್ಯಾರಿಗೆ ತಿಳಿದು ದೇವರಿಗೆ, ಆರ್ಯ ಹೊತ್ತ ಬ್ರಹ್ಮನ ಡೋಗೆ ಶಿರ ಸಿಕ್ಕಿಲ್ಲ ಯಾರ್ಯಾರಿಗೆ, ಆರ್ಯ ಹೊತ್ತ ಬ್ರಹ್ಮನ ಡೋಗೆ ಶಿರ ಸಿಕ್ಕಿಲ್ಲ ಯಾರ್ಯಾರಿಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, 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 ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ಮತ್ತೇನ್ ಹೇಳತ್ತೀರಿ? ಏನ್ ಹೇಳತ್ತಾರಿ? ಎಲ್ಲಾ ಪರಮಾತ್ಮನದಿಂದ ಆಗ್ಯದತ್ರಿ, ಒಟ್ಟ ಪಾರ್ವತಿ ಸಂಬಂಧ ಇಲ್ಲತ್ರಿ. ಹೇಳತ್ತಾರ ಮಾಸ್ತರ. ಇದು ಅಲ್ದ ಇನ್ನೊಂದು ಮಾತು ಹೇಳತ್ತೇರಿ. ಮಾಸ್ತರ್ ಬಂದ ಪರಮಾತ್ಮ ದೊಡ್ಡವ. ಪರಮಾತ್ಮ ದೊಡ್ಡವ ಅಂತ ಹೇಳತ್ತಾರು. ಪರಮಾತ್ಮ ದೊಡ್ಡವ ಅಂತ ಹೇಳ್ತಿತ್ತಮ್ಮ. ನಾನಾ ತರ ರೂಪ ಬಂದವ ನನಗ, ನಾನಾ ತರ ಒಂದೊಂದು ದೈತ್ಯರನ್ನ ಸಂಹಾರ ಮಾಡಿದ ಬಳಕ ಒಂದೊಂದು ನಾನಾ ತರ ನಾಮ ಬಂದವ್ರೇ. ಹೆಂಗ್ರಿ? ದುರ್ಗಾದು ಸೂರ ದೈತ್ಯನ ಹೊಡೆದ ದುರ್ಗಾದೇವಿ ಆದಕಿನೂ ನಾನ, ಚಂಡಮುಂಡ ದೈತ್ಯನ ಹೊಡೆದ ಚಾಮುಂಡಿ ಆದಕಿನೂ ನಾನ, ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಅಂತ ನಾಮ ಪಡೆದಕಿನೂ ನಾನ.
ಮಾಯಾಸುರ ದೈತ್ಯನ ಹೊಡೆದ ಚಿಂಚಲಿ ಮಾಯಾಕತ್ ನಾಮ ಗಳಿಸಿದಕಿನು ನಾನ. ಹೌದೌದ್ರಿ. ಇಂತ ದೈತ್ಯರ್ನೆಲ್ಲ ಹೊಡಿಬೇಕಾದ್ರ ಒಂದ್ ಹೆಣ್ಣಿನ ಕೈಯಾಗ ಆಗ್ಯದ. ಹೆಣ್ಣಿನ ಕೈಯಾಗ ಆಗ್ಯದ. ಇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಸೊಗ್ಯಾಗ್ಯಾನ ಕಬ್ಬ ಕಡ್ಲಕ್ ಹೋಗಿದ್ರ ನಮ್ಮ 3 ಮಂದಿ. ಇವ್ರ ಕೈಲಿ ಯಾಕಾಗ್ಲಿ ದೈತ್ಯರು ಹೊಡಿದಾಗದ ಹೊಡಿಬೇಕಲ್ಲ ದೈತ್ರನ. ದೊಡ್ಡ ಮಿದ್ಯಲ್ಲ ನೀ ದೊಡ್ಡವ. ಬರೇ ಒಂದೊಂದು ದೈತ್ರ ಸಂಹಾರ ಆಗಬೇಕಾದ್ರೆ ಹೆಣ್ಣ ಹೋಗಿ ಮುಂದೆ ನಿಂದಿರ್ಬೇಕಾಗೈತಿ. ಹೌದೌದು. ರಕ್ತ ಬೀಜಾಸುರನ ಹೊಡೆದದ್ದು ಒಂದು ಹೆಣ್ಣ. ಸುಂಬ ನಿಶುಂಬನ ವಧ ಮಾಡಿದ್ದು ಒಂದು ಹೆಣ್ಣ. ಕೋಲಾಸುರ ದೈತ್ಯನ ಹೊಡೆದ ಕೇಸಿಂದ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಅವತಾರ ತಾಳ್ದಕಿನೂ ಆಕಿನ. ತಮ್ಮ ಕೊಲ್ಲಾಪುರ ತೇಳಿ ಶಹರ ಆಗಬೇಕಾದ್ರಲ್ಲಿ ಕೋಲಾಸುರನು ಅಂತ ದೈತ್ಯದ ವಧ ಆಗೋ ಮೂಮೆಂಟ್ ದಾಗ ಕೇಳ್ತಾನ. ಏನತ್ತ? ಹಲೋ ಮಗನ, ನಿನ್ನ ಪ್ರಾಣ ಹೋಗೋದದ, ನಿನ್ನ ಲಾಸ್ಟ್ ಇಚ್ಛಾ ಏನೈತ್ ಹೇಳ. ಅವಾಗ ಹೇಳ್ತಾಳು, ಏನತ್ರಿ ತಾಯಿ ನಿನ್ನ ಕೈ ಒಳಗ ನಂದು ವಧ ಆದ್ರ ಆಗ್ಲಿ, ಆದ್ರ ನನ್ನ ಹೆಸರು ಮೇಲೆ ಒಂದ್ ಈ ನಗರ ಉಳಿಬೇಕಂದಿವ. ಹೌದೌದ್ರಿ. ಆಗಲಿ ಹೋಗು, ನಿನ್ನ ವಧ ಆಗುದಂತ ನನ್ನ ಕೈಯಾಗಂತೂ ನಿಶ್ಚಿತದ. ಹೌದೌದ್ರಿ. ನಿನ್ನ ವಧ ಆದ ಮೇಲೆ ಕೋಲಾಸುರ ದೈತ್ಯ ಹೋಗಿ ಕೊಲ್ಲಾಪುರ ಅನ್ನುವಂತ ಶಹರಾಗಿ ಉಳಿತದ ಹೋಗಂದಾಗ ಅವಾಗ ಇವನ ವಧ ಮಾಡಿ ಆ ಊರ ನಗರಕ್ಕೊಂದು ಹೆಸರು ತಂದಕಿನು ನಾನ. ಅವಾಗ ಕೊಲ್ಲಾಪುರ ಆಗ್ಯದ. ಇರ್ಲಿಕ್ಕಂದ್ರ ಇಲ್ಲಾಪುರ ಇತ್ತಪ್ಪು ಹೇಳ್ತಾರ ನೋಡು ಏನ್ ಬಂದು. ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತೆ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ದೇವಿ ಮೈಮತಿಯ ಜಾರಿಗೆ ಬರಿಗೆ, ತಾಯಿ ಮೈಮತಿಯ ಬರಿಗೆ, ಹಾರಿ ಹೋಯ್ತು ಬ್ರಹ್ಮನ ಡೋಗೆ ಶಿರ ಸಿಕ್ಕಿಲ್ಯಾರ್ಯಾರಿಗೆ, ಹಾರಿ ಹೋಯ್ತು ಬ್ರಹ್ಮನ ಡೋಗೆ ಶಿರ ಸಿಕ್ಕಿಲ್ಯಾರ್ಯಾರಿಗೆ. ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ಅತನೆ ತಾಲೂಕ ಬಾಳಿಗೇರಿಗೆ ಹೋಗಿ ಸಿದ್ದರಾಮಯ್ಯ ಶಿಷ್ಯರಾಗೆ, ಅತನೆ ತಾಲೂಕ ಬಾಳಿಗೇರಿಗೆ ಹೋಗಿ ಸಿದ್ದರಾಮಯ್ಯ ಶಿಷ್ಯರಾಗೆ. ಕವಿ ಅಪ್ಪನ ಹೇಳಿದ ಯೋಗಿ ದೇವ ಪಾದ ಹಿಡಿಯಲು ಬಾಗಿ, ಕವಿ ಅಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯಲು ಬಾಗಿ. ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ. ಭಾಗ್ಯವಂತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ, ಭಾಗ್ಯವಂತಿ ಭಕ್ತರ